ಕೆಲವು ದಿನಗಳ ಹಿಂದೆ ಸಂಕೇತ್ 10ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಂಥ ಬಾಲಕ ಕೆಲವು ಯುವಕರ ಮಧ್ಯೆ ಹೊಡೆದಾಟ ಆಗಿ ಆ ಸಂದರ್ಭದಲ್ಲಿ ತೀವ್ರ ಪೆಟ್ಟು ಬಿದ್ದು ಪ್ರಾಣ ಕಳೆದುಕೊಂಡಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಮೊದಲನೇದು ಭಾಳ ಬಡ ಕುಟುಂಬ. ಪಾಪ ಅವ್ರ ತಂದೆನೂ ಕೂಡ ಟ್ರ್ಯಾಕ್ಟ್ರನ್ನ ಓಡಿಸ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಂಥರು. ತುಂಬ ಕಡು ಬಡ ಕುಟುಂಬ. ಮತ್ತೊಂದು ಕಡೆ ಆಘಾತಕಾರಿ ತರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದರೆ, 10ನೇ ತರಗತಿ ಓದ್ತಕ್ಕಂಥ ಮಕ್ಕಳಲ್ಲಿ ಯಾವ ರೀತಿ ಒಂದು ಕೋಮು ಭಾವನೆಗಳು ಇವತ್ತು ಹುಟ್ಕೊಂಡಿದೆ ಅಂತಕ್ಕಂಥಕ್ಕೆ ತಾಜಾ ಉದಾಹರಣೆ. 15-16ನೇ ವಯಸ್ಸಿನಲ್ಲೇ ಮಕ್ಕಳುಗಳಲ್ಲಿ ಈ ರೀತಿ ಮನೋಭಾವನೆ ಬರ್ತಕ್ಕಂಥದ್ದು, ಪ್ರಾಣ ತೆಗೆಯಂಥ ಮಟ್ಟಿಗೆ ಹೋಗ್ತಾರೆ ಅಂತ ಹೇಳಿದರೆ ಬಹಳನೇ ಆಘಾತಕಾರಿ ತರ್ತಕ್ಕಂಥ ಘಟನೆ ಇದು. ಬಹುಶಃ ದೇಶದ ಯಾವುದೇ ಭಾಗಗಳಲ್ಲಿ ರಾಜ್ಯಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಪದೇ ಪದೇ ಈ ರೀತಿ ಘಟನೆಗಳು ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಯಲ್ಲಾಪುರ ಘಟನೆಯೂ ಕೂಡ ನಾವು ನೋಡಿದ್ದೇವೆ. ಒಂದು ಹಿಂದೂ ಮಹಿಳೆಯ ಬರ್ಬರ ಹತ್ಯೆ ಆಗಿರುವಂಥದ್ದು. ಇಲ್ಲಿ ನಡೆದಂಥ ಘಟನೆಯಲ್ಲಿ ಇವತ್ತು ಒಂದು ಕೋಮಿನ ವಿದ್ಯಾರ್ಥಿಗಳು ಯಾವ ರೀತಿ ಹೇಳಬೇಕು ಅಂತಲೂ ಗೊತ್ತಾಗೋದಿಲ್ಲ. ಆ ಕಿರಿ ವಯಸ್ಸಿನಲ್ಲೇ ಈ ರೀತಿ ಹೊಡೆದಾಟ, ಪ್ರಾಣ ತೆಗಿತಕ್ಕಂಥ ಈ ರೀತಿ ಮನೋಭಾವನೆ ನಿಜವಾಗ್ಲೂ ಕೂಡ ಭಾಳ ದುರಂತ ಅಂತಲೇ ಹೇಳ್ಬೋದು. ಯಾವ ತಳಹಂತದಿಂದಲೇ ಈ ರೀತಿ ಒಂದು ಮನೋಭಾವನೆ ಬೆಳೀತಾ ಇದೆ ಮಕ್ಕಳಲ್ಲಿ, ಇದು ಎಲ್ಲರೂ ಕೂಡ ಯೋಚನೆ ಮಾಡುವಂಥ ವಿಚಾರ ಇದು. ಕಡಿಮೆ ಆಯಿತು ಅಂತ ಇದೇನು ಮೊದಲನೇ ಬಾರಿ ಏನಲ್ಲ. ಮಂಗಳೂರಿನಲ್ಲಿ ಬೇರೆ ಕೋಮಿನ ಕೆಲವು ಹತ್ಯೆ ಆದಾಗ ಅಥವಾ ಪ್ರಾಣ ಹೋದಾಗ 50 ಲಕ್ಷ 25 ಲಕ್ಷ ಕೊಟ್ಟು ಬರ್ತಾರೆ. ಯಲ್ಲಾಪುರದ ಘಟನೆಯಲ್ಲೂ ಕೂಡ ಏನೋ SC ST ಇದರಲ್ಲಿ ಏನು ಕೊಡ್ಬೋದು ಅಷ್ಟೇ ಕೊಟ್ಟಿರುವಂಥದ್ದು. ಅಲ್ಲೂ ಕೂಡ ನಾವು ಪದೇ ಪದೇ ಒತ್ತಾಯ ಮಾಡಿದ್ರೂ ಕೂಡ ಪರಿಹಾರನ ಕೊಡೋದಕ್ಕೆ ಆಗಿಲ್ಲ. ಇಲ್ಲೂ ಕೂಡ ಪಾಪ ಬಡ ಕುಟುಂಬದವರು, ತಂದೆ ತಾಯಂದರು, ಅವರ ಕುಟುಂಬಸ್ಥರು ಕೂಡ ಕೇಳ್ಕೊಂಡಿದ್ದಾರೆ. ಯಾಕೆ ಇಷ್ಟೊಂದು ಬಡತನ ಇದೆ, ಅವ್ರಿಗೆ ಒಂದು ಸರ್ಕಾರಿ ಹುದ್ದೆನೂ ಕೂಡ ಆಗಬೇಕು, ಜೊತೆಲಿ ಸರ್ಕಾರದಿಂದ ಸರಿಯಾದ ರೀತಿ ಒಂದು ಪರಿಹಾರ ಸಿಗಬೇಕು ಅಂತೇಳಿ ಅವರ ಒತ್ತಾಯವೂ ಕೂಡ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿನಂತಿ ಮಾಡ್ತೇನೆ. ಮಡಿಕೇರಿಯಲ್ಲೂ ಒಂದು ಗಲಾಟೆ ಆಗಿದೆ ಇವತ್ತು. ಅಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ, 2 ಅರೆಸ್ಟ್ ಕೂಡ ಆಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಗೃಹ ಸಚಿವರು ಇದಕ್ಕೂ ಸಂಬಂಧನೇ ಇಲ್ಲ ಅಂದೆ ಆ ರೀತಿ ನಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಬಾಗಲಕೋಟೆನಲ್ಲಿ ಶಿವಾಜಿ ಜಯಂತಿ ಸಂದರ್ಭದಲ್ಲಿ ಆದಂಥ ಘಟನೆ ಇರ್ಬೋದು, ಇವತ್ತು ಮಡಿಕೇರಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲಿವರೆಗೂ ಈ ರೀತಿ ಘಟನೆಗಳಕ್ಕೆ ಏನು ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಅನ್ಕೋಬೇಕಾಗ್ತದೆ. ಸಚಿವರ ಹೇಳಿಕೆನೂ ಕೂಡ ಬರೋದಿಲ್ಲ, ಗೃಹ ಸಚಿವರ ಹೇಳಿಕೆನೂ ಕೂಡ ಬರೋದಿಲ್ಲ. ಇಲ್ಲೂ ನೋಡಿ, ಇವತ್ತು ಏನು ಪಾಪ ಆ ಬಾಲಕ ಹತ್ಯೆ ಆಗಿದೆ. ಒಬ್ಬ ಉಸ್ತುವಾರಿ ಸಚಿವರು ಇಷ್ಟೆಲ್ಲ ಭಾಷಣ ಮಾಡ್ತಾರೆ, ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಇವ್ರಿಗಿಲ್ಲ ಅಂತ ಹೇಳಿದ್ರೆ, ಇದು ಮನುಷ್ಯತ್ವ ಇರ್ತಕ್ಕಂಥ ಸರ್ಕಾರ ಈ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪರಿಹಾರ ಕೊಡೋದು ದೂರದ ಮಾತು, ಕನಿಷ್ಠ ಒಬ್ಬ ಉಸ್ತುವಾರಿ ಸಚಿವರು ಅಥವಾ ಬಂದು ಆ ಕುಟುಂಬನೂ ಭೇಟಿ ಮಾಡಲ್ಲ ಅಂತ ಹೇಳಿದ್ರೆ ಏನು ಯಾವ ರೀತಿ ಅಂದರೆ ಅಧಿಕಾರದ ಮದದಿಂದ ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಈ ರೀತಿ ಗೃಹ ಸಚಿವರ ಒಂದು ಬೇಜವಾಬ್ದಾರಿತನದ ಹೇಳಿಕೆಗಳಿರ್ಬೋದು, ರಾಜ್ಯ ಸರ್ಕಾರ ಒಂದು ಕಡೆ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಮಿತಿಮೀರಿ ಹೋಗಿರುವಂಥದ್ದು, ಯಾರು ಏನು ಮಾಡಿದ್ರೂ ಕೂಡ ನಡೀತದೆ ಅನ್ನೋ ಭಾವನೆ ಇವತ್ತು ಪೊಲೀಸ್ ಇಲಾಖೆ ಬಗ್ಗೆನೇ ಇವತ್ತು ಭಯ ಇಲ್ಲ ಇವತ್ತು ಸಮಾಜದಲ್ಲಿ. ಎಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ, ಹೊಣೆಗೇಡಿತನವೇ ಕಾರಣ ಅನ್ನೋದನ್ನು ನಾನು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬೆಸ್ಕಾಮಿಂದ ಕರೆಂಟ್ ಬಿಲ್ ಬೇರೆ ಜಾಸ್ತಿ ಸರ್ ನೆಕ್ಸ್ಟ್ ಮಂತ್ ರಾಜ್ಯ ಸರ್ಕಾರದಲ್ಲಿ ಫ್ರೀಯಾಗಿ ಕರೆಂಟ್ ಕೊಟ್ಟು ಒಂದು ಕಡೆ ಇನ್ನೂ ಏನೇನು ಈ ರಾಜ್ಯದ ಜನ ಅನುಭವಿಸ್ಬೇಕೋ ಗೊತ್ತಿಲ್ಲ. 5 ಗ್ಯಾರಂಟಿಗಳ ಬಗ್ಗೆ ಅಷ್ಟೇ ಈ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಸದಸ್ಯರು ಮಾತನಾಡ್ತಾರೆ.
ಈ ಸರ್ಕಾರದ 6ನೇ ಗ್ಯಾರಂಟಿ ಯಾವುದಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ. ಕಳೆದ 2.5 ವರ್ಷದಲ್ಲಿ ಯಾವ ರೀತಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆನ ಮಾಡೋದ್ರ ಮುಖೇನ ಸಾಮಾನ್ಯ ಜನರಿಗೆ, ಬಡವರಿಗೆ ಯಾವ ರೀತಿ ಬರೆ ಎಳೆಯುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ನಾಲ್ಕು ಸರ್ಕಾರ ಮಾಡ್ತಾ ಇದೆ, ತಾವು ನೋಡ್ತಾ ಇದ್ದೀರಿ. ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಇವತ್ತು ಈ ಸರ್ಕಾರ ಹೊರೆ ಆಗಿರುವಂಥದ್ದು. ಯಾವುದೇ ಜಿಲ್ಲೆ, ಯಾವುದೇ ತಾಲೂಕಿಗೆ ಹೋದರೂ ಕೂಡ ಇವತ್ತು ಜನ ಈ ಸರ್ಕಾರದ ಬಗ್ಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಒಂದು ಕಡೆ ಅಭಿವೃದ್ಧಿ ಇಲ್ಲ, ಮತ್ತೊಂದು ಕಡೆ ಶಾಸಕರು, ಆಡಳಿತ ಪಕ್ಷದ ಶಾಸಕರು ಇವತ್ತು ಸರ್ಕಾರದ ಬಗ್ಗೆ ಬೇಸತ್ತು ಹೋಗಿರುವಂಥದ್ದು. ಗ್ಯಾರಂಟಿಗಳನ್ನ ನಂಬ್ಕೊಂಡು ಇವತ್ತು ಜನ ಕೂರುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ರಾಜ್ಯಕ್ಕೆ ಒಂದು ರೀತಿ ದರಿದ್ರ ಬಂದಂತಾಗಿದೆ. ಇವತ್ತು ಸರ್ ಬಜೆಟ್ ನಿರೀಕ್ಷೆ ಸರ್ ಕಾಂಗ್ರೆಸ್ನವರೇ ನಿರೀಕ್ಷೆ ಇಟ್ಕೊಂಡಿಲ್ಲ, ನಾವೇ ನಿರೀಕ್ಷೆ ಇಟ್ಕೊಂಡು. ಮತ್ತೆ ದಲಿತ ಸಿಎಂ ಕೂಗ್ ಶುರುವಾಗಿದೆ, ಮತ್ತೆ ಬಿಕ್ಕಟ್ಟು ಶುರುವಾಗಿದೆ. ಹೋಟೆಲ್ ಮೀಟಿಂಗ್ ಶುರುವಾಗಿದೆ, ಬಣ ರಾಜಕಾರಣ ಬಿಕ್ಕಟ್ಟು ಸಿ ಎಂ DKಶಿ ಬಣ ಹೋಟೆಲ್ ಮೀಟಿಂಗ್ ಮಾಡಿದೆ. ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಸಂಪೂರ್ಣವಾಗಿ ಮರೆತು ಮುಖ್ಯಮಂತ್ರಿ ಕುರ್ಚಿಯ ಕಾಳಗ ಕಳೆದ 1 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ. ಮತ್ತೊಂದು ಕಡೆ ಶಾಸಕರ ವಿದೇಶ ಪ್ರವಾಸ ಒಂದು ಕಡೆ ಆದರೆ, ಇನ್ನು ಉಳಿದಂಥ ಶಾಸಕರು ದೆಹಲಿ ಪ್ರವಾಸ ಮತ್ತೆ ಪ್ರಾರಂಭ ಆಗಿರುವಂಥದ್ದು. ಒಟ್ಟಾರೆಯಾಗಿ ಇವರ ಹಗ್ಗ ಜಗ್ಗಾಟದಲ್ಲಿ ಕೂಸು ಬಡವಾಯಿತು ಅಂಥೇಳಿ ರಾಜ್ಯದ ಜನ ಪರಿತಪಿಸ್ತಕ್ಕಂಥದ್ದೇನು ತಪ್ಪಿಲ್ಲ ಇವತ್ತು.